ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ ಫ್ಲವರ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಈಗ ತುಂಬ ಟ್ರೆಂಡಿಂಗಲ್ಲಿ ಇರುವಂಥ ಈ ಡಿಸೈನನ್ನು ನಾವು ಇವತ್ತು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಹಾಕ್ಕೊಂಬಿಡ್ಬೋದು. ಜಸ್ಟ್ 1 ಅವರ್ಲೇ ಈ ಡಿಸೈನನ್ನು ನಾವು ಟ್ರೈ ಮಾಡ್ಬೋದು. ಒಂದು ಹೊಸ ರೀತಿಯಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಲ್ಯಾವೆಂಡರ್ ಆ್ಯಂಡ್ ಡಾರ್ಕ್ ಗ್ರೀನಲ್ಲಿದೆ. ತುಂಬಾ ಗ್ರ್ಯಾಂಡಾಗಿರುವಂಥ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು. ಹಾಗೆ ಈ ರೀತಿ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ರೋಶ ನಂಬರ್ ಬಂದುಬಿಟ್ಟು 10 ಯೂಸ್ ಮಾಡ್ಕೊತಾ ಇದ್ದೀನಿ. 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಫಸ್ಟು ನಾವು ಏನು ಪಲ್ಲು ಕಲರ್ ಇದೆ ಅಲ್ವಾ, ಆ ಕಲರಲ್ಲೇ ಸ್ಯಾರಿ ವರ್ಕನ್ನು ಮಾಡ್ತಾ ಇರೋದು. ಫಸ್ಟು ಒಂದು 6 ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಅದೇ ಗ್ಯಾಪಲ್ಲೇ ಹೋಗಿ ಇನ್ನೂ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದೇ ರೀತಿ 2 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ 2 ಸಿಂಗಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಇಟ್ಟು ಈ ರೀತಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಡಬಲ್ ಕ್ರೋಶ ಆದಮೇಲೆ ಈಗ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಂಡು ನೋಡಿ, ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಂಡಾದಮೇಲೆ ಈಗ ನಾವು ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 1 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈಗ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಆ ಡಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಅದೇ ರೀತಿ ನಾವಿಲ್ಲಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತೊಗೊಳೋದು, ಡಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ಅದೇ ರೀತಿ ನಾವು ನೀಟಾಗಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಿಮಗೆ ನೋಡ್ಕೊಳ್ಳಿ, ತುಂಬ ಬೇಡ ಅನ್ನೋದಾದರೆ 5 ಡಬಲ್ ಕ್ರೋಶನೂ ಸಹ ಮಾಡ್ಕೋಬೋದು. ನೋಡಿ, ಈ ರೀತಿ 6 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೋಬೇಕು. ನೋಡಿ, ಈ ರೀತಿಯಾಗಿ ಫಸ್ಟ್ ಏನು ಗ್ಯಾಪಲ್ಲೇ ಮಾಡ್ಕೊಂಡಿರ್ತೀವಲ್ಲ ಅದೇ ಗ್ಯಾಪಲ್ಲೇ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡೈರೆಕ್ಟಾಗಿ ನಾವಲ್ಲಿ ಲಾಕ್ ಮಾಡ್ಕೊಂಡಿಲ್ಲ. ಸ್ಲ್ಯಾಂಟಿಂಗ್ ಹಚ್ಚಾದಮೇಲೆ ಡೈರೆಕ್ಟಾಗಿ ಅಲ್ಲಿಂದ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಆದಮೇಲೆ 2 ಚೈನನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ 2 ಚೈನನ್ನು ಹಾಕ್ಕೊಂಡು ಮತ್ತೆ ಅದೇ ರೀತಿಯಾಗಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಡಿಸೈನ್ ಇದೇ ರೀತಿಯಾಗೇ ಬರುತ್ತೆ. ಸ್ಲ್ಯಾಂಟಿಂಗ್ ಆರ್ಚು ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಿಡಲಲ್ಲಿ ನಾವು ಫ್ಲವರ್ನ ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಈ ರೀತಿ ಫಸ್ಟು ನಾವು ಸ್ಲ್ಯಾಂಟಿಂಗ್ ಆರ್ಚಲ್ಲಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಬೀಡು ಅಷ್ಟೇ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಜಸ್ಟ್ 2 ಚೈನನ್ನು ಹಾಕ್ಕೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚನ್ನು ಸಹ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಕ್ರೋಶ ಮೇಲೆ ದಾರ ತಗೊಂಡು ಅದೇ ರೀತಿ ಇನ್ನೂ ಒಂದು ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಸ್ಲ್ಯಾಂಟಿಂಗ್ ಆರ್ಚು 3 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಒಂದು ಫ್ಲವರ್ ಡಿಸೈನನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಅದೇ ರೀತಿಯಾಗಿ 2 ಚೈನನ್ನು ಹಾಕ್ಕೊಂಡು 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 6 ಡಬಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೋಡಿ, 1 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಬೀಡನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾವು ಇವಾಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ 2 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇವಾಗ ಮಾಡ್ಕೊಂಡಿರೋಂಥ ಡಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಒಂದೇ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಈಗ 5 ಚೈನ್ಸನ್ನು ಹಾಕ್ಕೋಬೇಕು. ಇಲ್ಲಿ ನಾವು ಇವಾಗ ಫ್ಲವರ್ ಡಿಸೈನ್ಗೋಸ್ಕರ ಒಂದು ಬೇಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೋಡಿ, ಇಲ್ಲಿ 5 ಟೈಮ್ಸ್ ಚೈನ್ಸನ್ನು ಹಾಕ್ಕೋಬೇಕು. 5 ಚೈನನ್ನು ಹಾಕ್ಕೊಂಡು ನೀಡಲ್ನ ಈ ರೀತಿಯಾಗಿ ತೆಗಿಬೇಕು. ಕ್ರೋಶನ ತೆಗೆದುಬಿಟ್ಟು ಫಸ್ಟು ಡಬಲ್ ಕ್ರೋಶ ಏನಿದೆ ನೋಡಿ, ಇಲ್ಲಿ 2 ಚೈನ್ ಆದಮೇಲೆ ಫಸ್ಟ್ ಡಬಲ್ ಕ್ರೋಶದ ಗ್ಯಾಪ್ ಇರುತ್ತಲ್ಲ ಮೇಲೆ, ಆ ಗ್ಯಾಪಲ್ಲಿ ಈ ರೀತಿ ದಾರನ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಲಾಕ್ ಮಾಡಿಕೊಂಡು ಈಗ ಮತ್ತೆ 1 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು.
ಅದೇ ರೀತಿ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದ್ಸರಿ ದಾರ ತಗೊಂಡು ಈ 5 ಚೈನ್ ಗ್ಯಾಪಲ್ಲಿ ಲೂಪ್ ಇರುತ್ತಲ್ಲ, ಆ ಲೂಪಲ್ಲಿ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 2 ಚೈನನ್ನು ಹಾಕ್ಕೋಬೇಕು. ಕ್ರೋಶ ಮೇಲೆ ಒಂದ್ಸರಿ ದಾರ ತಗೊಂಡು ಮತ್ತೊಂದು ಡಬಲ್ ಕ್ರೋಶ, 2 ಚೈನು ಡಬಲ್ ಕ್ರೋಶ. ಇಲ್ಲಿ ಪ್ರತಿ ಸರಿನೂ ಒಂದೊಂದು ಲೂಪ್ ರೆಡಿ ಆಗುತ್ತೆ. 2 ಚೈನು ಒಂದು ಡಬಲ್ ಕ್ರೋಶ ಆದಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಮಾಡ್ಕೊಂಡಿರ್ತೀವಲ್ವ, ಅದನ್ನು ಬಿಟ್ಟು ನಮಗೆ 4 ಸಾರಿ ನಮಗೆ ಈ ರೀತಿ ಲೂಪ್ ರೆಡಿ ಆಗಬೇಕು. 2 ಚೈನ್ ಆದಮೇಲೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಿಸೈನ್ ಅಷ್ಟೇ ತುಂಬ ಸಿಂಪಲ್ ಆಗಿದೆ. ಈ ಕೌಂಟಿಂಗ್ಸ್ ಒಂದು ಗೊತ್ತಾದರೆ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಬಿಟ್ಟು 4 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಕೊನೆಯಲ್ಲಿ 2 ಚೈನನ್ನು ಹಾಕ್ಕೊಂಡು ಸೇಮ್ ಗ್ಯಾಪಲ್ಲೇ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಿ, ಎಂಡಿಂಗು ಸಹ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಅಲ್ಲಿಂದ ಮತ್ತೆ ನಾವು ಕೆಳಗಡೆ ಏನು 6 ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ವ, ಅದೇ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಇನ್ನು 5 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಿಲ್ಲಿ. ಆಲ್ರೆಡಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಿ, ಇನ್ನು 5 ಡಬಲ್ ಕ್ರೋಶ ಮಾಡಿಕೊಂಡ್ರೆ ಆ ಸ್ಲ್ಯಾಂಟಿಂಗ್ ಆರ್ಚು ಕಂಟಿನ್ಯೂ ಆಗುತ್ತೆ, ಹಾಗೆ ನೀಟಾಗೋಗಿ ಬರುತ್ತೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. 6 ಡಬಲ್ ಕ್ರೋಶ ಮಾಡಿಕೊಂಡು ಸ್ಟಾರ್ಟಿಂಗ್ ಅಂತ ಅಂದ್ಬಿಟ್ಟು ನಾನಿಲ್ಲಿ 3 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಒಂದು ಫ್ಲವರನ್ನು ಹಾಕ್ಕೊಂಡಿದ್ದೀನಿ. ಆದರೆ ಮಿಡಲಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ 6 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಒಂದೊಂದು ಫ್ಲವರ್ಗೆ ಬೇಸನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ 3 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಒಂದು ಫ್ಲವರ್ ಬಂದಿದೆ. ಈಗ ಅದೇ ರೀತಿ ನಾನು 6 ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಹಾಕ್ಕೊತೀನಿ. ಒಂದು ಡಬಲ್ ಕ್ರೋಶ ಮಾಡ್ಕೊಳೋದು, ಒಂದು ಬೀಡನ್ನು ಹಾಕ್ಕೊಳೋದು, ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು, 2 ಚೈನನ್ನು ಹಾಕ್ಕೋಬೇಕು. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು 6 ಡಬಲ್ ಕ್ರೋಶಗಳನ್ನ ಹಾಕಬೇಕು. 6 ಸ್ಲ್ಯಾಂಟಿಂಗ್ ಆರ್ಚನ್ನು ಇದೇ ರೀತಿಯಾಗಿ ರಿಪೀಟ್ ಮಾಡಿಕೊಂಡು ಮತ್ತೆ ನಾವು ಅದೇ ರೀತಿ ಇನ್ನೊಂದು ಫ್ಲವರ್ಗೆ ಬೇಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಆರ್ಚ್ ಆಗಿದೆ, ಈಗ 6 ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ 6 ಆರ್ಚ್ ಸ್ಲ್ಯಾಂಟಿಂಗ್ ಆರ್ಚ್ ಏನು ಹಾಕ್ಕೊಂಡಿದ್ದೀವಲ್ವ, ಅದು ಕಂಪ್ಲೀಟ್ ಆದಮೇಲೆ ಈಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ಬಟ್ಟೆಗೆ. ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು, 2 ಚೈನನ್ನು ಹಾಕ್ಕೋಬೇಕು. ಈ ರೀತಿಯಾಗಿ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದ್ಸರಿ ದಾರ ತಗೊಳೋದು. ಈ ರೀತಿಯಾಗಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ಏನು ನಾವು ಫ್ಲವರ್ಗೋಸ್ಕರ ಒಂದು ಬೇಸನ್ನು ರೆಡಿ ಮಾಡ್ಕೊಳೋದಕ್ಕೋಸ್ಕರ ಒಂದೇ ಒಂದು ಡಬಲ್ ಕ್ರೋಶ ಮಾಡಿಕೊಂಡು 5 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿಯಾಗಿ 5 ಚೈನ್ಸನ್ನು ಹಾಕ್ಕೊಂಡು ಈಗ ನೋಡಿ ಕ್ರೋಶನ ಥ್ರೆಡ್ಡಿಂದ ತೆಗಿಬೇಕು. ಇಲ್ಲಿ ನಾವು ಡಬಲ್ ಕ್ರೋಶ ಏನು ಮಾಡ್ಕೊಂಡಿರ್ತೀವಲ್ವ, ಆ ಡಬಲ್ ಕ್ರೋಶದ ಫಸ್ಟ್ ಡಬಲ್ ಕ್ರೋಶದ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ಈ ರೀತಿ ಇಲ್ಲಿ ಥ್ರೆಡ್ ಏನಿರುತ್ತಲ್ಲ ಆ ಥ್ರೆಡ್ಡಲ್ಲಿ ಇಟ್ಬಿಟ್ಟು ನೀಡಲ್ನ ಈ ರೀತಿಯಾಗಿ ಎಳ್ಕೋಬೇಕು. ನಿಧಾನಕ್ಕೆ ಈ ರೀತಿಯಾಗಿ ಎಳ್ಕೊಂಡ್ರೆ ಆಯಿತು. ಅಕಸ್ಮಾತ್ ನಿಮಗೆ ಬರಲ್ಲ ಅನ್ನೋದಾದರೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆದಮೇಲೆ 2 ಚೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಕ್ರೋಶ ಮೇಲೆ ದಾರ ತಗೊಂಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದೇ ರೀತಿ 2 ಚೈನನ್ನು ಹಾಕ್ಕೊಳೋದು, ಒಂದು ಡಬಲ್ ಕ್ರೋಶ ಮಾಡ್ಕೊಳೋದು. ಈ ರೀತಿಯಾಗಿ ನಮಗೆ 4 ಲೂಪುಗಳು ಬರಬೇಕು. ಸ್ಟಾರ್ಟಿಂಗು ಮತ್ತು ಲಾಸ್ಟಲ್ಲಿ ಏನು ಹಾಕ್ಕೊತೀವಲ್ವ ಅದು ಕೌಂಟಿಂಗ್ ಇಲ್ಲ, ಅದು ನಮಗೆ ಲಾಕ್ ಮಾಡ್ಕೊಳೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ಅದನ್ನು ಬಿಟ್ಟು ನಾವು 4 ಲೂಪ್ ಬರೋ ರೀತಿಯಲ್ಲಿ ಕೌಂಟ್ ಮಾಡಿಕೊಂಡು 2 ಚೈನು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇನ್ನು 2 ಚೈನನ್ನು ಹಾಕ್ಕೊಂಡು ಹೆಣ್ಣು ಮಾಡ್ಕೋಬೇಕು. ಮತ್ತು ಅಲ್ಲಿಂದ ಕಂಟಿನ್ಯೂ 5 ಡಬಲ್ ಕ್ರೋಶ ಟೋಟಲ್ ಫಸ್ಟೇ ಒಂದು ಹಾಕಿರ್ತೀವಿ. ಇವಾಗ ಮತ್ತೆ 5 ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಸ್ಲ್ಯಾಂಟಿಂಗ್ ಆರ್ಚ್ ರೆಡಿ ಆಗುತ್ತೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಡಿಸೈನ್ ಇಷ್ಟೇ, ತುಂಬ ಸಿಂಪಲ್ ಆಗಿದೆ, ತುಂಬ ಗ್ರ್ಯಾಂಡಾಗೂ ಬರುತ್ತೆ. ಜಸ್ಟ್ ನೀವು ಫಾಸ್ಟಾಗಿ ಹಾಕಿದರೆ ಜಸ್ಟ್ 1.5 ಅವರಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಕುಚ್ಚು ಇಷ್ಟ ಇರೋದಿಲ್ಲ, ಅಂಥವ್ರಿಗೆ ಈ ರೀತಿ ಡಿಸೈನ್ಸ್ನ ಟ್ರೈ ಮಾಡ್ಬೋದು. ನೋಡಿ ಅದೇ ರೀತಿ ನಾನಿಲ್ಲಿ 6 ಆದಮೇಲೆ ಒಂದೊಂದು ರೀತಿಯಲ್ಲಿ ಆರ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ರೆಡಿ ಆದಮೇಲೆ ಈಗ ನಾವು ಇದಕ್ಕೆ
ಫ್ಲವರ್ಗೆ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫ್ಲವರ್ಗೆ ನಾವಿಲ್ಲಿ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ಅಂದರೆ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಅದೇ ರೀತಿ ನೆಕ್ಸ್ಟ್ ಫ್ಲವರ್ ಹಾಕೋದು ಹೇಗೆ ಅಂತ ನೋಡೋಣ. ಯಾವುದೇ ಫ್ಲವರ್ಗಾದರೂ ಇದೇ ರೀತಿಯಾಗಿ ಬರುತ್ತೆ. ನಾವೇನು ಆರೆಳೆ ದಾರ ತೊಗೊಂಡಿದ್ದೀವಲ್ವ, ಅದನ್ನು ಈ ರೀತಿಯಾಗಿ ಡಿಸೈನ್ನ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಫಸ್ಟ್ ಇಲ್ಲಿ ಒಂದೆರಡು ಸಾರಿ ನಾವಿಲ್ಲಿ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕಾಗುತ್ತೆ. ಥ್ರೆಡನ್ನು ಫಸ್ಟ್ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಂದ ಎಳ್ಕೋಬೇಕು. ಆ ಲೂಪಿಂದ ಒಳಗಡೆಯಿಂದ ಎಳ್ಕೊಂಡು ಒಂದೆರಡು ಸಾರಿ ಈ ರೀತಿ ನಾಟ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವ, ಅದನ್ನು ಕೊನೆಯಲ್ಲಿ ನಾವು ಕಟ್ ಮಾಡಿಕೊಂಡು ಗಮ್ ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ, ಇದನ್ನು ಈ ರೀತಿ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಆ 2 ಚೈನ್ ಗ್ಯಾಪಲ್ಲೇ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ನೋಡಿ, ಅದನ್ನು ನೀಟಾಗಿ ಈ ರೀತಿ ಲಾಕ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಒಂದು ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಲೂಪ್ ಏನಿದೆ ಅಲ್ಲ, ಅದಕ್ಕೋಸ್ಕರನೇ ಒಂದು ಫ್ಲವರ್ ಪೆಟಲ್ ಮಾಡೋದಕ್ಕೋಸ್ಕರನೇ ಲೂಪನ್ನು ರೆಡಿ ಮಾಡ್ಕೊಂಡಿದ್ವಲ್ವ, ಆ ಲೂಪಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲೇ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಪ್ರತಿಯೊಂದು ಪೆಟಲಲ್ಲೂ ನಾವು ಒಂದು ಚೈನು, 4 ಡಬಲ್ ಕ್ರೋಶ ಮತ್ತು ಒಂದು ಚೈನನ್ನು ಹಾಕ್ಕೊಂಡು ಪೆಟಲನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಕೌಂಟಿಂಗ್ ಒಂದು ಗೊತ್ತಿದ್ದರೆ ಆರಾಮಾಗಿ ಯಾರು ಬೇಕಾದರೂ ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ಇಲ್ಲೇನಿದೆ ಅಲ್ವ, ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಹಾಕ್ಕೊಂಡಿರ್ತೀವಿ, ಕೊನೆಗೆ ಎಂಡ್ ಮಾಡಬೇಕಾದ್ರೂ ಒಂದು ಚೈನನ್ನು ಹಾಕ್ಕೊಂಡು ಒಂದು ಡಬಲ್ ಕ್ರೋಶದ ಗ್ಯಾಪಲ್ಲಿ ಮೇಲೆ ಒಂದು ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೆಕ್ಸ್ಟ್ ಗ್ಯಾಪ್ ಏನಿದೆ ಅಲ್ವ, ಆ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. 4 ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತು ಒಂದು ಚೈನನ್ನು ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕು. ಅದೇ ರೀತಿ ಪ್ರತಿಯೊಂದು ಆರ್ಚಲ್ಲೂ ಪ್ರತಿಯೊಂದು ಪೆಟಲಲ್ಲೂ ಸಹ ನಾವು ಒಂದು ಚೈನನ್ನು ಹಾಕ್ಕೊಂಡು 4 ಡಬಲ್ ಕ್ರೋಶ ಹಾಕ್ಕೋಬೇಕು ಮತ್ತು ಒಂದು ಚೈನನ್ನು ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಆರ್ಚನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಚೈನನ್ನು ಹಾಕ್ಕೋಬೇಕು. ಅದೇ ರೀತಿ 4 ಪೆಟಲ್ಸ್ ಬರುತ್ತೆ ಇಲ್ಲಿ ನೋಡಿ. ಈಗ ಡಬಲ್ ಕ್ರೋಶದ ಗ್ಯಾಪ್ ಮೇಲ್ಗಡೆ ಏನು ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನಾವು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು 4 ಡಬಲ್ ಕ್ರೋಶ ಮಾಡ್ಕೋಬೇಕು ನೆಕ್ಸ್ಟ್ ಗ್ಯಾಪಲ್ಲಿ. ಡಿಸೈನ್ ತುಂಬ ಈಸಿ ಆಗಿದೆ ಅಲ್ಲ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಡಿಸೈನ್ನ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಈ ಡಿಸೈನ್ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡಾಗೂ ಬರುತ್ತೆ. ಕೆಲವೊಬ್ಬರಿಗೆ ಕುಚ್ಚು ಇಷ್ಟ ಇರೋದಿಲ್ಲ, ಅಂಥವ್ರಿಗೆ ಈ ಡಿಸೈನ ನಾವು ಟ್ರೈ ಮಾಡ್ಬೋದು. ಪರ್ಸ್ನಲಿ ಈ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು ನೋಡಿ. ಈ ರೀತಿ 4 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶದ ಮೇಲ್ಗಡೆ ಒಂದು ಗ್ಯಾಪ್ ಕಾಣಿಸುತ್ತೆ ನೋಡಿ, ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು 4 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ಪ್ರತಿಯೊಂದು ಪೆಟಲ್ ಫ್ಲವರ್ ಡಿಸೈನ್ ಫ್ಲವರ್ ಬೇಸ್ ಮೇಲ್ಗಡೆ ಈ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. 4 ಡಬಲ್ ಕ್ರೋಶ ಹಾಕ್ಕೋಬೇಕು. ಇವಾಗ ನೋಡಿ, 4 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ 4 ಡಬಲ್ ಕ್ರೋಶ ಆದಮೇಲೆ 1 2 ಇಲ್ಲಿ ಕೊನೆಯಲ್ಲಿ ಮಾತ್ರ ನಾವು ಇವಾಗ 2 ಚೈನನ್ನು ಹಾಕ್ಕೊಂಡು ಇಲ್ಲಿ 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ ಲಾಸ್ಟಲ್ಲಿ, ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಫ್ಲವರ್ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ತುಂಬಾ ಡಿಫ್ರೆಂಟ್ ಲುಕ್ಕಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ಈಗ 1-2 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. 1 ಅಥವಾ 2 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಥ್ರೆಡನ್ನು ಈ ಕಡೆ ಎಳ್ಕೊಂಡ್ರೆ ಈ ರೀತಿ ಲಾಕ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ಗಳೇನಿದಾವಲ್ಲ ಅದನ್ನು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಉದ್ದ ಇರೋದ್ರಿಂದ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಹಚ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಥ್ರೆಡನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ ನೋಡಿ. ಕಟ್ ಮಾಡಿಕೊಂಡು ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಏನಿದೆಲ್ಲ ಲ್ಯಾವೆಂಡರ್ ಕಲರಲ್ಲಿ ಡಿಸೈನ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಈ ರೀತಿಯಾಗಿ ಹಚ್ಕೊಂಡ್ರೆ, ಬೇರೆ ಗ್ರೀನ್ ಮೇಲೆ ಹಚ್ಚಬಾರ್ದು, ಅದ್ರ ಮೇಲೇ ಹಚ್ಚಬೇಕು. ಆವಾಗ ನೀಟಾಗಿ ಕಾಣಿಸುತ್ತೆ ಡಿಸೈನು.
ಹಾಗಾಗಿ ಈ ರೀತಿ ಹಚ್ಚಿದ್ರೆ ಆಯಿತು ನೋಡಿ. ಡ್ರೈ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸುತ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬಂದಿದೆ ಡಿಸೈನು. ಈ ಡಿಸೈನ್ನ ಪೂರ್ತಿ ಕಂಪ್ಲೀಟ್ ಆದಮೇಲೆ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪರ್ಸ್ನಲಿ ಈ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು. ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ಗೆ ನಾವು ಒಂದು 450 500ವರೆಗೂ ಚಾರ್ಜಸ್ ಮಾಡ್ಬೋದು. ಹಾಗೆ ತುಂಬಾ ಕಡಿಮೆ ಟೈಮಲ್ಲಿ ಈ ಡೈಸನ್ನ ನಾವು ಟ್ರೈ ಮಾಡ್ಬೋದು. ಯಾವುದೇ ರೀತಿ ಕುಚ್ಚು ಹಾಕೋ ಅವಶ್ಯಕತೆ ಇಲ್ಲ. ಇದೇ ಒಂದು ಹೊಸ ರೀತಿಯಾದಂತಹ ಲುಕ್ಕನ್ನು ಕೊಡ್ತಾಯಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.